ದೈವದೊಂದು ಕಟ್ಟುಪಾಡುಗಳಿದೆ, ರೀತಿ ನೀತಿ ಇದೆ, ರಿವಾಜ್ ಇದೆ, ನಿಯಮಗಳಿದೆ. ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಚಲನಚಿತ್ರದಲ್ಲಿ ನೋಡಿ ಕಲಿಯುವುದಕ್ಕಿಂತ ಸಹ ತುಳುನಾಡಿಗೆ ಬರಲಿ, ಕೆಲವು ದೈವಸ್ಥಾನಗಳಿದೆ, ಅಲ್ಲಿಗೆ ಹೋಗ್ಲಿ, ಅಲ್ಲಿದ್ದು ವಿಷಯ ತಿಳಿಲಿ, ಅಲ್ಲಿದ್ದು ಕಾರ್ಣಿಕ ಗೊತ್ತಾಗ್ತದೆ, ಅಲ್ಲಿದ್ದು ಕತೆ ತಿಳಿಲಿ. ವೇಷ ಹಾಕಿ ಬರುದು, ಮತ್ತೆ ಬೊಬ್ಬೆ ಹಾಕುದು, ಆವೇಶ ಬಂದಾಗೆ ಮಾಡುದು, ಅದೆಲ್ಲ ನೋಡಿದ್ರೆ ತುಂಬಾ ಬೇಸರ. ಅವರಿಗೆ ಬಾಯಿಗೆ ಬಂದಾಗೆ ದೈವಗಳ ಸಂಬಂಧಗಳನ್ನೇ ಬೇರೆ ಬೇರೆ ಮಾಡಿದ್ದಾರೆ. ಮೂವಿಗೆ ಬಂದ ಕ್ಯಾರೆಕ್ಟರ್ ಅಂತ ರಿಯಲೈಸ್ ಮಾಡಿದ್ದಾರೆ. ಮೂವಿಗೆ ಬಂದ ಕ್ಯಾರೆಕ್ಟರ್ ಗಿಂತ ಸಹ ನಮ್ಮ ದೈವಕ್ಕೆ ಸಹ ಒಂದು ಹಗಲು ರಾತ್ರಿ ವ್ಯತ್ಯಾಸ ಇದೆ. ಈ ನಮ್ಮ ಏನಿದೆ ನಮ್ಮ ನಂಬಿಕೆ ಅದಕ್ಕೆ ತುಂಬಾ ಪೆಟ್ಟು ಮಾಡ್ತಿದೆ. ಈ ರೀಲ್ಸ್ ಆಗಿರ್ಬೋದು, ಮತ್ತೆ ಈ ಸಿನಿಮಾದಲ್ಲಿ ಬಂದು ಹೋಗೋ ದೈವ ಅಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ಭರತ್ ಬಳ್ಳಲ್ಬಾಗ್ ಅಂತ, ದೈವಾರಾಧನಾ ಸಂರಕ್ಷಣಾ ವೇದಿಕೆ ಅಧ್ಯಕ್ಷರು. ಸರ್, ಏನಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ರಿ, ಸಾಮಾಜಿಕ ಜಾಲತಾಣಗಳ ರೀಲ್ಸ್ಗಳೆಲ್ಲ ದೈವದ ಅನುಕರಣೆ ಎಲ್ಲ ಹೆಚ್ಚಾಗ್ತಾ ಇದೆ. ಇದನ್ನೆಲ್ಲ ನೋಡುವಾಗ ನೀವು ಒಂದು ತುಳುವರಾಗಿ ಏನಂತ ಅನಿಸ್ತದೆ? ತುಳುವರಾಗಿ ತುಂಬಾ ಬೇಸರ ಆಗ್ತಿದೆ. ಯಾಕಂದ್ರೆ ದೈವಾರಾಧನೆ ಅನ್ನೋದು ನಮ್ಗೆ ಒಂದು ಚೌಕಟ್ಟಿದೆ. ತುಳುನಾಡಿನ ಈ ವ್ಯಾಪ್ತಿ ಬಿಟ್ಟು ಹೊರಗೆ ಹೋಗುವ ಒಂದು ಕ್ರಮ ಇಲ್ಲ. ಈ ತುಳುನಾಡಿನಲ್ಲಿ ದೈವಾರಾಧನೆ ಒಂದು ಮತ್ತೆ ಕೆಲವೊಂದು ವರ್ಗಕ್ಕೆ ಮಾತ್ರ ಒಂದು ಮಾಡ್ಲಿಕ್ಕೆ ಸೀಮಿತ ಅಂತ ಒಂದು ದೈವಾರಾಧನೆಯನ್ನು ಇವರು ಒಂದು ಚಲನಚಿತ್ರಕ್ಕೆ ಬಳಸಿ ಇವರಿಗೆ ಬೇಕಾದ ರೀತಿಯಾಗಿ ದೈವವನ್ನು ಕಟ್ಟಿಸಿದ್ದಾರೆ. ಕೆಲವು ಚಿತ್ರಕ್ಕೆ ಬರುವ ವೀಕ್ಷಕರೆಲ್ಲ ವೇಷ ಹಾಕಿ ಬರುದು, ಮತ್ತೆ ಬೊಬ್ಬೆ ಹಾಕುದು, ಆವೇಶ ಬಂದಾಗೆ ಮಾಡುದು, ಅದೆಲ್ಲ ನೋಡಿದ್ರೆ ತುಂಬಾ ಬೇಸರ ಆಗ್ತದೆ. ಯಾಕಂದ್ರೆ ನಮ್ಮ ತುಳುನಾಡಿನಲ್ಲಿ ಸಹ ಒಂದು ದೈವ ಮೈಯಲ್ಲಿ ಬರುದು ಒಂದು ಬೇರೆ ಕಡೆಯಲ್ಲೆಲ್ಲ ಬರುದಿಲ್ಲ. ಒಂದು ಒಳ್ಳೆ ಪವಿತ್ರ ಕ್ಷೇತ್ರದಲ್ಲಿ ಅಂತ ಕಡೆಯಲ್ಲೆಲ್ಲ ಬರ್ತದೆ. ಇಲ್ಲಿ ಹುಡುಗಿಯರಿಗೆಲ್ಲ ಬರುದಂತೆ, ಮೈಯಲ್ಲಿ ಬರುದಂತೆ, ಬೊಬ್ಬೆ ಹಿಡಿದಂತೆ, ಅದು ಮಾನಸಿಕ ಅಸ್ವಸ್ಥೆ. ಮತ್ತೆ ನಾವು ಯಾರೆಲ್ಲ ಈ ಪ್ರೇಕ್ಷಕರು ಏನಿದ್ದಾರೆ ಅವರ ಹುಚ್ಚು ಎಷ್ಟು ತಪ್ಪು ಹೇಳ್ತೇವೆ, ಅಷ್ಟೇ ತಪ್ಪು ನಾವು ಈ ಚಲನಚಿತ್ರದಲ್ಲೆಲ್ಲ ತರ್ತಿದ್ದಾರೆ. ಅದು ಅನ್ಸ ನಾವು ಒಂದು ಅದ್ರ ಬಗ್ಗೆ ಸಹ ವಿರೋಧ ಇದೆ ನಮ್ದು. ಯಾಕಂದ್ರೆ ಚಲನಚಿತ್ರ ಬಂದದ್ರಿಂದಲೇ ನಮ್ಗೆ ಈ ಜನಗಳೆಲ್ಲ ಹುಚ್ಚುಕಟ್ತಿದ್ದಾರೆ ವಿನಃ ಬೇರೆ ಯಾವ್ದ್ರಿಂದ ಅಲ್ಲ. ಜನವರಿಗೆ ಆ ಚಿತ್ರವೇ ಒಂದು ಪ್ರೇರಣೆ ಆಗಿದೆ ಹುಚ್ಚುಕಟ್ಲಿಕ್ಕೆ. ಅದು ತುಂಬಾ ತಪ್ಪು. ನಾವು ತುಳುನಾಡಿನವರಾಗಿ ತುಂಬಾ ವಿರೋಧಿಸ್ತೇವೆ. ಒಂದು ಅದನ್ನು ಅನುಕರಣೆ ಮಾಡ್ಲಿಕ್ಕೆ ಯಾವ್ದು ಒಂದು ಸ್ಪೈಡರ್ ಮ್ಯಾನ್ ಆಗ್ಲಿ, ನಾಗವಲ್ಲಿ ಕ್ಯಾರೆಕ್ಟರ್ ಅಲ್ಲ. ತುಳುನಾಡಿನಲ್ಲಿ ಒಂದು ದೈವ ಹೇಳಿದ, ಒಂದು ಪಂಜುರ್ಲಿ ಹೇಳಿದ ಅದಕ್ಕೊಂದು ತಂದೊಂದು ಅಸ್ತಿತ್ವ ಇದೆ, ಗುಳಿಗೆ ಹೇಳಿದ ಅದಕ್ಕೊಂದು ಶಕ್ತಿ ಇದೆ, ಚಾಮುಂಡಿ ಹೇಳಿದ ಒಂದು ನಂಬಿಕೆ ಇದೆ, ಪಿಲ್ಚಂಡಿ ಹೇಳಿದ ಒಂದು ಭಕ್ತಿ ಇದೆ. ಅದನ್ನು ಬಿಟ್ಟು ಇವರ ಕಮರ್ಷಿಯಲ್ ಇವರಿಗೆ ಬಾಯಿಗೆ ಬಂದಾಗೆ ದೈವಗಳ ಸಂಬಂಧಗಳನ್ನೇ ಬೇರೆ ಬೇರೆ ಮಾಡಿದ್ದಾರೆ. ಅದನ್ನು ಜನಗಳು ಏನ್ ಎನಿಸಿದ್ದಾರೆ ಅಂದ್ರೆ ವೀಕ್ಷಕರೆಲ್ಲ, ಅಂದ್ರೆ ತುಳುನಾಡಿನವರ ದೈವಾರಾಧನೆ ಮಹತ್ವ ಗೊತ್ತಿದ್ದವರು ಬಿಟ್ಟು ಬೇರೆಯವರು ಏನ್ ಎನಿಸಿದ್ದಾರೆ ಅಂದ್ರೆ ಅದೊಂದು ಕ್ಯಾರೆಕ್ಟರ್, ಮೂವಿಗೆ ಬಂದ ಕ್ಯಾರೆಕ್ಟರ್ ಅಂತ ರಿಯಲೈಸ್ ಮಾಡಿದ್ದಾರೆ. ಆದ್ರೆ ಈ ಮೂವಿಗೆ ಬಂದ ಕ್ಯಾರೆಕ್ಟರ್ ಗಿಂತ ಸಹ ನಮ್ಮ ದೈವಕ್ಕೆ ಸಹ ಒಂದು ಹಗಲು ರಾತ್ರಿ ವ್ಯತ್ಯಾಸ ಇದೆ. ಅದನ್ನು ಬಿಟ್ಟು ಈ ನಮ್ಮ ಏನಿದೆ ನಮ್ಮ ನಂಬಿಕೆ ಅದಕ್ಕೆ ತುಂಬಾ ಪೆಟ್ಟು ಮಾಡ್ತಿದೆ. ಈ ರೀಲ್ಸ್ ಆಗಿರ್ಬೋದು, ಈ ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಿರ್ಬೋದು, ಒಂದೊಂದು ತುಣುಕಾನೆಲ್ಲ ನೋಡ್ತಿರ್ಬೋದು. ಹೆಚ್ಚಿನ ದಿನಗಳಲ್ಲಿ ಬೊಬ್ಬೆ ಹೊಡೆಯುವುದು, ಆವೇಶ ಬರುದು, ಹಾಗೆಲ್ಲ ಯಾರಿಗೆ ಸಹ ಬರೋದಿಲ್ಲ. ಒಂದು ಆವೇಶ ಬರುವುದಾದ್ರೆ ಸಹ ಒಂದು ನರ್ತಕರು ಅಷ್ಟೇ ಪವಿತ್ರವಾಗಿರ್ತಾರೆ, ಅಷ್ಟೇ ಭಕ್ತಿಯಿಂದ ಪಾಲನೆ ಮಾಡ್ತಾರೆ. ಅಂತವರಿಗೆ ಬರೋದು ವಿನ ಹೀಗೆ ಎಲ್ಲರಿಗೆ ಸಾಧ್ಯ ಬೀದಿಯಲ್ಲೆಲ್ಲ ಬರೋದಿಲ್ಲ. ಅವರು ಯಾವ ಭಾವನೆ ಇಟ್ಕೊಂಡು ಚಲನಚಿತ್ರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ನಮ್ಗೆ ಅದು ತುಂಬಾ ಎಫೆಕ್ಟಿವ್ ಆಗಿದೆ. ನಮ್ಮ ದೈವಾರಾಧನೆಗೆ ತುಂಬಾ ಪೆಟ್ಟು ಬಿದ್ದಿದೆ. ಈ ಮುಂದಿನ ಬರುವ ಜನರೇಷನ್ ಅವರಿಗೆ ದೈವಾರಾಧನೆಯನ್ನು ಮುಂಚೆ ಅವರೆಲ್ಲ ದೈವಸ್ಥಾನಕ್ಕೆ ಹೋಗಿ ಹೇಳ್ತಿದ್ರು, ಈಗ ಕಾಲ ಬದಲಾಗಿದೆ, ಥಿಯೇಟರ್ ಹೋಗಿ ನೋಡಿ ಹೇಳ್ತಿದ್ದಾರೆ. ಮನೋರಂಜನೆ ಬೇರೆ, ನಮ್ಮ ನಂಬಿಕೆ ಬೇರೆ, ಆರಾಧನೆ ಬೇರೆ, ಸಂಸ್ಕೃತಿ ಬೇರೆ, ಭಕ್ತಿ ಏನಿದೆ ಅದು ಬೇರೆ. ಅದಕ್ಕೆ ಒಂದು ತುಂಬಾ ವ್ಯತ್ಯಾಸ ಇದೆ. ಕೇವಲ ರೀಲ್ಸ್ ಅಂತಲ್ಲ, ಈ ರೀಲ್ಸ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ಈ ಸಿನಿಮಾ ಬಂದಾಗಿಂದ ರೀಲ್ಸ್ ಆಯ್ತು, ನಾಟಕಗಳೆಲ್ಲ ಬಂದಾಗಿಂದ ರೀಲ್ಸ್ ಬಂತು. ಹಾಗೆ ನಾವು ಈ ಯಾರು ಹೀಗೆ ಹುಚ್ಚಿಕಾಡ್ತಿದ್ದಾರೆ ಕೇವಲ ಅವರಿಗಂತಲ್ಲ, ಈ ಮೂವಿಯನ್ನು ಯಾರು ಅವರಿಗೆ ಪ್ರೇರಣೆ ಯಾರು ಮಾಡಿದ್ರು ಅವರಿಗೆ ಸಹ ಒಟ್ಟಿಗೆ ಸೇರಿಸಿ ಹೇಳುದು. ಈ ದೈವಗಳೊಂದು ನುಡಿಯಲ್ಲಿ ಕೇಳಿರ್ಬೋದು, ತುಳುನಾಡಿನವರಿಗೆ ಎಲ್ಲರಿಗೂ ಗೊತ್ತಿರ್ತದೆ, ಅರೆತಿನಾಗಿ ಮೊರೆತಿನಾಗಿ ತಿನ್ಪ ಅಂತ. ಹುಚ್ಚು ಕಟ್ಟಿಸ್ಲಿಕ್ಕೆ ಸಹ ಗೊತ್ತುಂಟು, ಅವರನ್ನು ಮೆರೆಸ್ಲಿಕ್ಕೆ ಸಹ ಗೊತ್ತುಂಟು, ಕೆಳಗೆ ಇಳಿಸ್ಲಿಕ್ಕೆ ಸಹ ಗೊತ್ತು. ಅಂತ ದೈವ ನಮ್ದು. ಅಷ್ಟು ಶಕ್ತಿಯುತವಾದ ಶಕ್ತಿಗಳು ನಮ್ಮ. ಅಂತ ಶಕ್ತಿಯನ್ನು ಇವರ ವ್ಯಾಪಾರೀಕರಣ ಮಾಡಿ ದಂಧೆಯಾಗಿ ಬಳಸಿದ್ದಾರೆ. ಅದು ತುಂಬಾ ಬೇಸರ. ಜನಗಳು ಎಚ್ಚೆತ್ಕೊಳ್ಬೇಕು ಈ ವಿಷಯ ಬಗ್ಗೆ. ಯಾಕೆಂದ್ರೆ ಇದೊಂದು ನಮ್ಮ ಅಸ್ಮಿತೆ, ನಮ್ಮ ಸಾಂಸ್ಕೃತಿಕ ಭಾವನೆ, ನಮ್ಮ ಭಾವನೆಗೆ ಧಕ್ಕೆ ಆದಾಗ ಎಲ್ಲರೂ ತುಳುವರು ಎದ್ದೇಳ್ಬೇಕು ಈ ವಿಷಯದಲ್ಲಿ. ಮತ್ತೆ ಈ ಹೋರಾಟ ಕೇವಲ ತುಳುನಾಡು ದೈವಾರಾಧನಾ ಸಂರಕ್ಷಣಾ ವೇದಿಕೆಗೆ ಸೀಮಿತ ಅಲ್ಲ, ಅಸ್ಮಿತೆಯ ಪ್ರಶ್ನೆ. ಈ ಹೋರಾಟಕ್ಕೆ ಪ್ರತಿಯೊಬ್ಬರು ತುಳುವರು ಹೋರಾಡ್ಬೇಕಂತ ಕೇಳ್ತಿದ್ದೇವೆ. ನಮ್ಮ ಕಡೆಯಿಂದ ನಮ್ಮ ಪ್ರಯತ್ನ ಪಡ್ತಿದ್ದೇವೆ. ಮೊನ್ನೆ ಒಂದು ದೈವ ಕ್ಷೇತ್ರಕ್ಕೆ ಹೋಗಿದ್ವಿ, ಅಲ್ಲಿ ದೈವ ಕೂಡ ನಮ್ಗೆ ಅಭಯ ಕೊಟ್ಟಿದೆ. ನಾನಿದ್ದೇನೆ ಅಂತ ನಮ್ಗೆ ದೈವ ಭರವಸೆ ಕೊಟ್ಟಿದೆ. ನಮ್ದು ಪೆರಾರ ಕ್ಷೇತ್ರದ ಬಲಾಂಡಿಯ ನುಡಿ ಕೊಟ್ಟಿದೆ. ನನ್ನನ್ನು ಯಾರು ಬೀದಿಗೆ ತಂದ್ರೆ ಅವರನ್ನು ಬೀದಿಗೆ ಬರುವಾಗ ನಾನು ಮಾಡ್ತೇನೆ, ನೀವು ಧರ್ಮದಿಂದ ನಿಮ್ಮ ಹೋರಾಟ ಮಾಡಿ ಅಂತ ನಮ್ಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ದೈವದೊಂದು ಕಟ್ಟುಪಾಡುಗಳಿದೆ, ರೀತಿ ನೀತಿ ಇದೆ, ರಿವಾಜ್ ಇದೆ, ನಿಯಮಗಳಿದೆ. ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಕೆಲವರಿಗೊಂದು ಕಿವಿ ಮಾತು, ನನ್ನ ಯಾರೆಲ್ಲ ಅನುಕರಣೆ ಮಾಡ್ತಿದ್ದಾರೆ ಅವರೊಂದು ನಮ್ಮ ದೈವದ ಬಗ್ಗೆ ಏನಿದೆ ಈ ಚಲನಚಿತ್ರದಲ್ಲಿ ನೋಡಿ ಕಲಿಯುವುದಕ್ಕಿಂತ ಸಹ ತುಳುನಾಡಿಗೆ ಬರಲಿ, ಕೆಲವು ದೈವಸ್ಥಾನಗಳಿದೆ, ಅಲ್ಲಿಗೆ ಹೋಗ್ಲಿ, ಅಲ್ಲಿದ್ದು ವಿಷಯ ತಿಳಿಲಿ, ಅಲ್ಲಿದ್ದು ಕಾರ್ಣಿಕ ಗೊತ್ತಾಗ್ತದೆ, ಅಲ್ಲಿದ್ದು ಕತೆ ತಿಳಿಲಿ. ಹೇಳ್ತಾರೆ ದೈವ ಹೇಗೆ ಉಂಟಂತ. ಮತ್ತೆ ಈ ಸಿನಿಮಾದಲ್ಲಿ ಬಂದು ಹೋಗೋ ದೈವ ಅಲ್ಲ. ಸಿನಿಮಾದಲ್ಲಿ 3 ಗಂಟೆಗೆ ಬಂದು ಹೋಗ್ತದೆ ದೈವ. ನಮ್ಮ ದೈವ 3 ಗಂಟೆ ಎಲ್ಲ ಬರೋದಿಲ್ಲ, 2:45 ಮಾತ್ರ ಬರೋದು ನಮ್ಮ ದೈವ ಎಲ್ಲ ಮೈಯಲ್ಲಿ.